ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಒಳ್ಳೆ ನ್ಯಾಯದಿಂದ ಶ್ಲೋಕ ಹೇಳಿ ಅನ್ಕೋಬೇಡ್ರಿ. ಲೋಕನಾದ ಪೂಜೆ ಹೇಳೋದನ್ನ ಅನ್ಕೋಬೇಡ್ರಿ. ನಾವು ಏನೈತ ಚಿಂತಕ ಒತ್ತನ್ನು ಬೆಲೆ ಮಾಡುವ ಮಯಾಂಚಕ ಈ ವಕ್ರತುಂಡ ನಂದು ಶ್ರೀರಾಮನ ಕ್ಯಾರೆಕ್ಟರ್ ಅಲ್ಲ, ರಾವಣನ ಕ್ಯಾರೆಕ್ಟರ್. ಐ ಆಮ್ ದ ವಿಲನ್. ಆದರೆ ಆರಂಗೆ ಗೌಡನ ತಂಗಿ ರೇವತಿ ಸ್ವರ್ಗ ಲೋಕವನ್ನೇ ರಾಜಿಸುವ ಅಪ್ಸರೆ. ಅಂದವಾಗಿ ರೇವತಿ ನಿನ್ನನ್ನು ಅನುಭವಿಸದೆ ನಾನು ಬೆಳಲಾರೆ. ಬನ್ನಿ ಮಗನ ರವಿ, ನಮ್ಮ ಮಾಸುರದ ಸಾಕ್ಷಿ ಹೇಳ್ತಾನಲ್ಲಿ ನಿನ್ನ ಸಣ್ಣಗೆ ಕಳೆದು ಪೇಸ್ ಮಾಡಿ ಅಡಿಗೆ ತುಂಬಿ ಒಳಗೆ ಹಾಕುವೆ. ಆಯಾ ಬಾಸ್ ಏ ಬಾಸ್ ನಿಮ್ಮ ವಿರುದ್ಧ ಪರಿಚಯ ಬಾಸ್ ನಿಮ್ಮ ವಿರುದ್ಧ ಎಷ್ಟೋ ನಿನಗೆ ಈ ವಕ್ರತುಂಡ ಮೊದಲೇ ಗೊಂಡ ರಾಕ್ಷ ಕ್ಷಣದಲ್ಲಿ ಆಡುವುದು ಮೊದಲೇ ನಿನ್ನ ಪ್ರಾಣ ಪಕ್ಷ. ವಕ್ರತುಂಡ ನನ್ನ ಕೊಚ್ಚಿದರೆ ಸರಿ, ಮಣ್ಣಲ್ಲಿ ಮುಚ್ಚಿದರೆ ಸರಿ, ಮಾತ್ರ ಗಲ್ಲಿಗೆ ಎಣಿಸಲಾರೆ ಬಿಡಲಾರೆ. ರವಿ, ಯಾಕೆ ಇವತ್ತು ಎಡಕ್ಕೆ ತನಕ ಕಾಣಾಗತ್ತದೆಲ್ಲ ಮರಗಳನ್ನು ಕಡಿದು ವಿದೇಶಕ್ಕೆ ಪಾರ್ಸಲ್ ಮಾಡಿ ಜಂಗಲ್ ಕ ಟೈಗರ್ ಎಂಬ ಬಿರುದು ಪಡೆದ ನಮ್ಮ ಬಾಸ್ ವಕ್ರತುಂಡ. ನಾನು ಯಾರು ಗೊತ್ತೇನು? ನ್ಯಾಯವೇ ನನ್ನ ಉಸಿರು, ಕರ್ತವ್ಯವೇ ನನ್ನ ದೇವರು ಎಂದು ತಿಳಿದು ಗಂಡದ ನಾಡನ್ನು ಕಾಪಾಡಲೆಂದು ನಿಮ್ಮಂತವರು ಕೆಟ್ಟವರನ್ನು ಹುಟ್ಟಡಗಿಸಿದ ಫಾರೆಸ್ಟರ್ ಆಫೀಸರ್ ರವಿಕುಮಾರ್ ಅವರ ಮಗ ರವಿಕುಮಾರ ದೇವಿ. ಚಂದ್ರ ಹೊಸ ಡ್ಯೂಟಿ ಬಂದಾನ. ಅದಕ್ಕೆ ಬಂದೂಕಿನ ಸತ್ತ ನಿಮ್ಮ ಅಪ್ಪ ಕೌಂಟರ್ ಮಾಡಿದ ಬಂದು ಕೌಂಟರ್ ಮಾಡಿದ ನಮ್ಮ ಬಾಸ್ ವಕ್ರತುಂಡ. ನಮ್ಮ ಅಪ್ಪನನ್ನು ಬಂದವ ನೀನೇನು ದುಡ್ಡು ಕಟ್ಟಾನ ಅಲ್ಲ ಲೇ ನನ್ನನ್ನು ಟವರ್ ಕಂಬಕ್ಕೆ ಕಟ್ಟಿಲ್ಲ. ಅದಕ್ಕೆ ನಾನು ಅವನು ಸುಮ್ಮನೆ ಬಿಡ್ತೀನ. ಇದು ನಾನು ಕಟ್ಟಿದ ನಾನು ಕೊಡುದಿಲ್ಲ. ನಾನು ಕರ್ತನೆ ಮಾಡಿದಂದ್ರೆ ಈ ಪ್ರಾಣಿ ಸಂಕುಲನೇ ಇದು ವಕ್ರತುಂಡನ ಕೋಟೆಗಳು. ಜೈ ಅದರ ಮೇಲೆ ಒಂದು ಹೂವಿನ ಗಿಡವನ್ನು ನೆಟ್ಟುಬಿಡಿ. ಓಕೆ ಬಾಸ್, ಬೇಗನೆ ಮಾಡಿ ಈ ವಕ್ರ ನನಗೆ
ತೋರಿಸಿ ಬರ್ಬೇಕಾಗಿತ್ತು